ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುವವರಾಗಿದ್ದೇವೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ, ಈ ಲೋಕದ ಜೀವಿತವೆಲ್ಲ ಮುನ್ನಡೆಸಲಿ. ಯೇಸು ಕ್ರಿಸ್ತನಲ್ಲಿರುವಂಥ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ, ನಿತ್ಯಜೀವ, ರಕ್ಷಣೆ ನಿಮ್ಮ ಜೀವಿತದಲ್ಲಿ ಹೇರಳವಾಗಿ ಅನುಗ್ರಹಿಸಿಕೊಡಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಾವು ಹಾರೈಸುವವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರಾದವರೇ, ಇಂದು ಧ್ಯಾನ ಮಾಡುವಂಥ ವಿಷಯ ರಕ್ಷಕನಾದ ಯೇಸು ಕ್ರಿಸ್ತನು. ಈ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಧ್ಯಾನಿಸಬೇಕು, ಇನ್ನೂ ತಿಳುಕೊಳ್ಳಬೇಕು. ಅನೇಕ ಜನರಿಗೆ ಈ ರಕ್ಷಕನಾದ ಯೇಸು ಕ್ರಿಸ್ತನನ್ನು ತಿಳಿಸಬೇಕು. ಇದು ದೇವರ ಉದ್ದೇಶವಾಗಿದೆ. ನೋಡ್ರಿ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ, ಆಕೆ ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನೆಂಬುದಾಗಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಕ್ಯವನ್ನು ಗಮನಿಸಿರಿ. 2000 ವರ್ಷಗಳ ಹಿಂದೆ ಲೋಕ ರಕ್ಷಕನಾದ ಯೇಸು ಕ್ರಿಸ್ತನು ನರಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದನು. ಸರ್ವಶಕ್ತನಾದ ದೇವರು, ಮಹೋನ್ನತ ದೇವರು, ರಾಜಾದಿರಾಜನು, ಕರ್ತಾದಿಕರ್ತನಾದ ತಂದೆಯಾದ ದೇವರು ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು, ತನ್ನ ಬಳಿಯಲ್ಲಿ ವಾಕ್ಯವಾಗಿದ್ದಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿ ಕೊಟ್ಟನು. ಹಾಗಾದರೆ ಪ್ರಿಯರೇ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾತಕ್ಕಾಗಿ ನರಮನುಷ್ಯನಾಗಿ ಹುಟ್ಟಿ ಬಂದನೆಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಅನೇಕ ಜನರು ಈ ಲೋಕದಲ್ಲಿ ಹುಟ್ಟಿ ಬರ್ತಾರೆ. ಅವರು ಹುಟ್ಟಿ ಬಂದ ಮೇಲೆ ದೊಡ್ಡ ವ್ಯಕ್ತಿ ಆಗಬೇಕು, ವಿದ್ಯಾವಂತನಾಗಬೇಕು, ಒಳ್ಳೆ ಹೆಸರು ಕೀರ್ತಿ ಗಳಿಸಬೇಕು, ಉತ್ತಮವಾದ ಜೀವನ ಮಾಡಬೇಕೆಂಬುದಾಗಿ ಬಯಸುತ್ತಾರೆ, ದೀರ್ಘಕಾಲ ಬದುಕಬೇಕೆಂಬುದಾಗಿ ಬಯಸ್ತಾರೆ. ಆದರೆ ಯೇಸು ಕ್ರಿಸ್ತನು ಯಾತಕ್ಕಾಗಿ ಹುಟ್ಟಿ ಬಂದನು? ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ಯೇಸು ಕ್ರಿಸ್ತನು ಇಡೀ ಲೋಕದ ಜನರ ಪಾಪ ಶಾಪಗಳಿಂದ ಬಿಡುಗಡೆ ಕೊಡುವುದಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡಿಸುವುದಕ್ಕಾಗಿಯೇ ಈ ಲೋಕದಲ್ಲಿ ನರಮನುಷ್ಯನಾಗಿ ಹುಟ್ಟಿ ಬಂದನು. ಹಲ್ಲೆಲೂಯಾ! ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯಾದ ದೇವರು ಒಂದು ಹೆಸರನ್ನ ತನ್ನ ಮಗನಿಗೆ ಕೊಟ್ಟರು. ಆ ಹೆಸರು ಯೇಸು ಕ್ರಿಸ್ತನು. ಈ ದೇವದೂತನು ಬಂದು ಹೇಳ್ತಾ ಇದ್ದಾನೆ ಯೋಸೇಫನಿಗೆ, ಆಕೆ ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯೇಸು ಅಂದರೆ ಯಾರು? ಲೋಕ ರಕ್ಷಕನಾದ ದೇವರು, ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದ ದೇವರು, ಲೋಕದಲ್ಲಿರುವ ಎಲ್ಲ ನರ ಮನುಷ್ಯರ ಪಾಪ ಶಾಪಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಡಲು ಬಂದಂತ ಮಹೋನ್ನತ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ವಾಕ್ಯದಲ್ಲಿ ನೋಡ್ತೇವೆ, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನೆಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಪಾಪ ಶಾಪ ಬಹು ಘೋರ. ಪಾಪ ಶಾಪ ಮನುಷ್ಯನನ್ನು ಬದುಕಲು ಬಿಡುವುದಿಲ್ಲ. ಪಾಪ ಶಾಪದಲ್ಲಿರುವಂಥ ವ್ಯಕ್ತಿ ಸಂತೋಷದಿಂದ ಸಮಾಧಾನದಿಂದ ಜೀವಿಸಲು ಸಾಧ್ಯವಿಲ್ಲ. ನಿತ್ಯ ಜೀವವನ್ನು, ಪರಲೋಕ ರಾಜ್ಯವನ್ನು ಸೇರಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಮಹೋನ್ನತ ದೇವರು ಈ ಲೋಕದಲ್ಲಿ ನರಮನುಷ್ಯನಾಗಿ ಯಾಕೆ ಬಂದನೆಂಬುದಾಗಿ ನೋಡುವಾಗ ಪಾಪ ಶಾಪಗಳಿಂದ ಬಿಡಿಸಿ ಕೊನೆಯವರೆಗೂ ನಿಮ್ಮ ಜೊತೆ ಇದ್ದು ಕಾಯುವುದಕ್ಕಾಗಿ ಯೇಸು ಎಂಬ ಹೆಸರಿನಲ್ಲಿ ಈ ಲೋಕದಲ್ಲಿ ಜನಿಸಿ ಬಂದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ಸತ್ಯ ದೇವರಾದ ಯೇಸುವನ್ನ ತಿಳಿದುಕೊಂಡವನು, ನಂಬಿದವನು, ರಕ್ಷಣೆ ಹೊಂದಿದವನು ಪಾಪ ಶಾಪಗಳಿಂದ ಬಿಡುಗಡೆನೆ ಹೊಂದುತ್ತಾನೆ. ಈ ಲೋಕದಲ್ಲಿ
ಯೇಸು ಕ್ರಿಸ್ತಲ್ಲಿರುವಂಥ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ, ನಿತ್ಯಜೀವ ರಕ್ಷಣೆಯನ್ನು ಹೊಂದಿಕೊಳ್ಳುತ್ತಾನೆ. ನಂತರ ಈ ಲೋಕದ ಜೀವಿತ ಮುಗಿದ ನಂತರ ಅವನು ಪರಲೋಕದಲ್ಲಿ ನಿತ್ಯ ಜೀವದಲ್ಲಿ ಸೇರಿ ಕರ್ತನೊಟ್ಟಿಗೆ ಯುಗಾಂತರಗಳಲ್ಲಿ ಜೀವಿಸುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ಸ್ವಾರ್ಥ್ಯನ ಎಲ್ಲರಿಗೆ ತಿಳಿಸಬೇಕು. ಅನೇಕ ಜನರು ಪಾಪದಲ್ಲಿ, ಶಾಪದಲ್ಲಿ, ರೋಗದಲ್ಲಿ, ಕಷ್ಟದಲ್ಲಿ, ಕಣ್ಣೀರಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಸಾಲದಲ್ಲಿ ಜೀವನ ಮಾಡುತ್ತಿದ್ದಾರೆ. ಅವರಿಗೆ ಲೋಕ ರಕ್ಷಕನಾದ ಯೇಸು ಕ್ರಿಸ್ತನು ಬಿಡಿಸುವ ದೇವರು, ಕಾಯುವ ದೇವರಿದ್ದಾನೆಂಬುದಾಗಿ ತಿಳಿಸಬೇಕಾಗಿದೆ. ಇದು ದೇವರ ಬಯಕೆ, ದೇವರ ಉದ್ದೇಶವಾಗಿದೆ. ಹಾಗಾದರೆ ಪ್ರಿಯರೇ, ನಿಮಗೊಬ್ಬ ರಕ್ಷಕನಿದ್ದಾನೆ. ಆತನು ಕರ್ತನಾದ ಯೇಸು ಕ್ರಿಸ್ತನು. ಆತನು ಪಾಪದಿಂದ, ಶಾಪದಿಂದ ಬಿಡಿಸುವ ದೇವರು. ಕೊನೆಯವರೆಗೂ ನಿಮ್ಮ ಜೊತೆ ಇದ್ದು ಕಾಯುವ ದೇವರು. ನಿಮ್ಮ ಜೀವಿತ ಕಾಲವೆಲ್ಲ ಯಾರು ನಿಮ್ಮೊಟ್ಟಿಗಿರಲು ಸಾಧ್ಯವಿಲ್ಲ. ನಿಮ್ಮ ತಂದೆ ತಾಯಿಗಳು ಅವರ ಆಯುಸ್ಸು ಮುಗಿದ ಮೇಲೆ ಅವರು ನಿಮ್ಮನ್ನ ಬಿಟ್ಟು ಹೋಗ್ತಾರೆ. ಎಲ್ಲರೂ ನಿಮ್ಮನ್ನ ಬಿಟ್ಟು ಹೋಗ್ಬೋದು. ಆದರೆ ದೇವರು ಕೊನೆಯವರೆಗೂ ನಿಮ್ಮ ಜೊತೆ ಇರುವ ದೇವರು. ನಿಮ್ಮ ಪಾಪ ಶಾಪಗಳಿಂದ ಬಿಡಿಸುವ ದೇವರು ಕೊನೆಯವರೆಗೂ ನಿಮ್ಮ ಜೊತೆ ಇದ್ದು ಈ ಲೋಕದ ಜೀವಿತವೆಲ್ಲ ಮುನ್ನಡೆಸುವ ದೇವರು ರಕ್ಷಕನಾದ ಯೇಸು ಕ್ರಿಸ್ತನಾಗಿದ್ದಾನೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸುವಾರ್ತೆಯನ್ನ ನಾವು ತಿಳ್ಕೊಳ್ಳೋದು ಮಾತ್ರವಲ್ಲದೆ ಅನೇಕ ಜನರಿಗೆ ತಿಳಿಸಬೇಕು. ಇದುವೇ ನಿಜವಾದ ಕ್ರಿಸ್ಮಸ್ ಆಗಿದೆ. ಅನೇಕ ಜನರಿಗೆ ಶುಭ ಸಂದೇಶವನ್ನು ತಿಳಿಸಬೇಕು. ನಿಮಗೊಬ್ಬ ರಕ್ಷಕನಿದ್ದಾನೆ, ನಿಮಗೊಬ್ಬ ದೇವರಿದ್ದಾನೆ. ಆತನು ಎಲ್ಲ ಸಮಸ್ಯೆಗಳಿಂದ ಬಿಡಿಸುವ ದೇವರು, ಪಾಪ ಶಾಪಗಳಿಂದ ಬಿಡಿಸಿ ನಿತ್ಯ ಜೀವ ಕೊಡುವ ದೇವರೆಂಬುದಾಗಿ ತಿಳಿಸಬೇಕಾಗಿದೆ. ಇದನ್ನೇ ದೇವರು ನಿಮ್ಮಲ್ಲಿ, ನಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನ ಕೊಟ್ಟನು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ, ದೇವರು ಲೋಕದ ಮೇಲೆ ಪ್ರೀತಿ ಇಟ್ಟನು. ಎಲ್ಲಾ ಜನರನ್ನ ಪ್ರೀತಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಡುವುದಕ್ಕಾಗಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿ ಕೊಟ್ಟನು. ವಾಕ್ಯ ಹೇಳ್ತದೆ, ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನ ಕೊಟ್ಟನು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರನ ಸಹೋದರಿ, ಒಬ್ಬ ಮನುಷ್ಯನು ಈ ಲೋಕದ ಯಾತ್ರೆಯನ್ನು ಮುಗಿಸಿದ ಮೇಲೆ, ಅಂದರೆ ಅವನು ಸತ್ತ ಮೇಲೆ ಅವನ ಪ್ರಾಣಾತ್ಮ ಪರಲೋಕ ರಾಜ್ಯಕ್ಕೆ ಸೇರಬೇಕು. ಪರಲೋಕ ರಾಜ್ಯಕ್ಕೆ ಸೇರಿಸುವ ದೇವರು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ರಕ್ಷಕನಾದ ಯೇಸು ಕ್ರಿಸ್ತನು. ಆ ರಕ್ಷಕನಾದ ಯೇಸು ಕ್ರಿಸ್ತನನ್ನು ನಂಬಿದವರಿಗೆ ಪಾಪ ಶಾಪಗಳಿಂದ ಬಿಡುಗಡೆ ಮಾತ್ರವಲ್ಲದೆ ನಿತ್ಯ ಜೀವ. ಹಾಗಾದರೆ ಪ್ರಿಯರೇ, ಅನೇಕ ಜನರು ಇನ್ನೂ ಪಾಪಗಳಲ್ಲಿ, ಶಾಪಗಳಲ್ಲಿದ್ದಾರೆ. ಅವರಿಗೆ ಸತ್ಯದೇವರ ಸುವಾರ್ತೆ ಮುಟ್ಟಬೇಕಾಗಿದೆ. ಅನೇಕ ಜನರು ತಿಳಿಸ್ತಿದ್ದಾರೆ. ಅನೇಕ ಜನರಿಗೆ ಸತ್ಯ ದೇವರು ಯಾರೆಂಬುದಾಗಿ ಗೊತ್ತಿಲ್ಲ. ಅವರಿಗೆ ಈ ಸುವಾರ್ತೆ ಮುಟ್ಟಬೇಕಾಗಿದೆ. ಒಂದು ವೇಳೆ ನೀವು ಹೊಸದಾಗಿ ವಿಡಿಯೋವನ್ನು ನೋಡ್ತಿರಬಹುದು, ನಿಮಗೆ ಒಂದು ಶುಭ ವಾರ್ತೆ. ನಿಮಗೊಬ್ಬ ರಕ್ಷಕನಿದ್ದಾನೆ. ಆತನು ಕರ್ತನಾದ ಯೇಸು ಕ್ರಿಸ್ತನು. ಆತನು ಪಾಪದಿಂದ, ಶಾಪದಿಂದ, ರೋಗದಿಂದ, ಕಷ್ಟದಿಂದ ಬಿಡುಗಡೆ ಕೊಟ್ಟು ಈ ಲೋಕದ ಜೀವಿತವೆಲ್ಲ ನಿಮ್ಮ ಜೊತೆ ಇದ್ದು ಅಂತ್ಯದಲ್ಲಿ ನಿತ್ಯ ಜೀವನ ಕೊಡುವ ಸತ್ಯ ದೇವರು, ಲೋಕ ರಕ್ಷಕನು ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನ ನಂಬಿರಿ, ಹೃದಯದಲ್ಲಿ ಅಂಗೀಕಾರ ಮಾಡ್ರಿ. ಹೃದಯದಲ್ಲಿ ಅಂಗೀಕಾರ ಮಾಡಿದ ಮೇಲೆ ಆ ಸತ್ಯ ದೇವರನ್ನ ಇತರರಿಗೆ ತಿಳಿಯಪಡಿಸಿರಿ. ಇದು ದೇವರ ಉದ್ದೇಶವಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಸತ್ಯದೇವರಾದ ಯೇಸುವನ್ನ ನಂಬಿದ ಮೇಲೆ, ತಿಳಿದ ಮೇಲೆ, ರಕ್ಷಣೆ ಹೊಂದಿದ ಮೇಲೆ ಅವನನ್ನು ಪಾಪ, ಶಾಪ, ಮರಣ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ. ಅವನು ರಕ್ಷಣೆ ಹೊಂದಿದ್ದಾನೆ.
ಅವನಿಗೆ ರಕ್ಷಣೆ ಕೊಟ್ಟಂತ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಈ ಲೋಕದ ಜೀವಿತವೆಲ್ಲ ಜೊತೆ ಇದ್ದು ನಡೆಸುತ್ತಾನೆ. ನೋಡ್ರಿ, ಇನ್ನ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮತ್ತಾಯನ ಬರೆಸುವಾರ್ತೆ 1ನೇ ಅಧ್ಯಾಯ 23ನೇ ವಚನದಲ್ಲಿ, ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು 2000 ವರ್ಷಗಳಿಂದ ಈ ಲೋಕದಲ್ಲಿ ನರಮನುಷ್ಯನಾಗಿ ಹುಟ್ಟಿ ಬಂದನು. 33 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿದನು. ಅನೇಕ ಅದ್ಭುತಗಳನ್ನು ಮಾಡಿದನು, ಬೋಧಿಸಿದನು, ಅನೇಕ ಜನರನ್ನ ಪಾಪಗಳಿಂದ ಶಾಪಗಳಿಂದ ಬಿಡಿಸಿದನು. ಕೊನೆಗೆ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟು ಸತ್ತು 3 ದಿವಸ ಎದ್ದು ಬಂದನು. ಆತನು ಇಮ್ಮಾನುವೇಲನಾಗಿ ನಮ್ಮ ಜೊತೆ ಇದ್ದಾನೆ. ಅಂದ್ರೆ ಈ ಲೋಕದ ಜೀವಿತವೆಲ್ಲ ನಮ್ಮ ಜೊತೆ ಇರುವ ದೇವರು, ರಕ್ಷಣೆ ಕೊಡುವ ದೇವರು, ಬಿಡಿಸುವ ದೇವರು, ಕಾಯುವ ದೇವರು, ಮುನ್ನಡೆಸುವ ದೇವರು, ಆಧರಿಸುವ ದೇವರು, ಬಲಪಡಿಸುವ ದೇವರು, ಒಂದೊಂದು ದಿನವೂ ನಮ್ಮನ್ನು ಪೋಷಿಸುವ ದೇವರು. ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಟ್ಟರು. ದೇವರು ನಮ್ಮ ಕೂಡ ಇದ್ದಾರೆಂದು ಈ ಹೆಸರಿನ ಅರ್ಥ. ನೀವು ನಂಬಬೇಕು, ದೇವರು ನನ್ನ ಕೂಡ ಇದ್ದಾನೆ. ನೀವು ನಂಬಿದ್ದೀರೋ? ದೇವರು ನನ್ನ ಕೂಡ ಇದ್ದಾನೆ. ಪ್ರತಿದಿನ ನನ್ನ ನಡೆಸ್ತಾನೆ. ಆತನ ರಕ್ಷಕನಾದ ಯೇಸು ಕ್ರಿಸ್ತನು ನನಗೆ ರಕ್ಷಣೆ ಕೊಡುತ್ತಾನೆ. ನನ್ನ ಪ್ರಾಣ, ಆತ್ಮ, ಶರೀರ ಕರ್ತನ ಕರದಲ್ಲಿದೆ. ನನ್ನ ಕುಟುಂಬ ಕರ್ತನ ಹಸ್ತದಲ್ಲಿದೆ. ನನ್ನ ಜೀವಿತ ಆತನ ಕೈಯಲ್ಲಿದೆ. ದೇವರು ನನ್ನ ಜೊತೆ ಇದ್ದಾನೆ ಎಂಬುದಾಗಿ ನೀವು ನಂಬಬೇಕು. ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀರ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಒಬ್ಬ ರಕ್ಷಕನು 2000 ವರ್ಷಗಳಿಂದ ಹುಟ್ಟಿ ಬಂದನು. ಆತನು ನಮ್ಮ ಜೊತೆ ಇರುವ ದೇವರಾಗಿದ್ದಾನೆ. ಆತನು ಇಮ್ಮಾನುವೇಲನಾಗಿದ್ದಾನೆ. ಹಾಗಾದರೆ ಈ ಲೋಕದಲ್ಲಿ ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಸಕಲವನ್ನು ಉಂಟು ಮಾಡಿದ ಸರ್ವಶಕ್ತನ ದೇವರು ನಿಮ್ಮ ಜೊತೆ ಇದ್ದಾನೆ. ಈ ಲೋಕದ ಜೀವಿತವೆಲ್ಲ ನಿಮ್ಮನ್ನು ಮುನ್ನಡೆಸುತ್ತಾನೆ. ಆತನು ಸಂರಕ್ಷಣೆ ಕೊಡುವ ದೇವರು. ಒಂದೊಂದು ದಿನವೂ ನಿಮ್ಮನ್ನ ಮರೆಯದೆ ಮುನ್ನಡೆಸುವ ದೇವರಾಗಿದ್ದಾನೆ. ಈ ದೇವರು ನೀವು ತಿಳ್ಕೊಳ್ಬೇಕು. ದೇವರು ನಿಮ್ಮ ಜೊತೆ ಇರುವುದನ್ನು ಗ್ರಹಿಸಬೇಕು. ಆತ ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ನಡೆಸ್ತಾನೆ ಎಂಬುದಾಗಿ ನೀವು ನಂಬಬೇಕು. ನಿಮ್ಮ ಜೊತೆಯಲ್ಲೇ ಇರುವಂಥ ದೇವರು ನೀವು ಆರಾಧಿಸಬೇಕು, ಪ್ರಾರ್ಥಿಸಬೇಕು. ಆತನ ವಾಕ್ಯವನ್ನ ಓದಿ ಧ್ಯಾನಿಸಿ ಆತನ ವಾಕ್ಯದಂತೆ ನಡೆಯಬೇಕು. ಆ ವ್ಯಕ್ತಿ ಈ ಲೋಕದಲ್ಲಿ ದೇವರ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾನೆ. ದೇವರು ಅವನ ವಿಷಯದಲ್ಲಿ ಸಂತೋಷ ಪಡ್ತಾರೆ. ದೇವರು ತನ್ನ ಚಿತ್ತಂತೆ ಆ ವ್ಯಕ್ತಿಯನ್ನು ಉಪಯೋಗಿಸುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮಗೊಬ್ಬ ರಕ್ಷಕನಿದ್ದಾನೆ. ಆತನು ಕರ್ತನಾದ ಯೇಸು ಕ್ರಿಸ್ತನು. ನಿನ್ನ ಪಾಪದಿಂದ, ಶಾಪದಿಂದ, ರೋಗದಿಂದ, ಕಷ್ಟದಿಂದ, ಕಣ್ಣೀರಿಂದ, ಬಾಧೆಯಿಂದ, ಬಡತನದಿಂದ, ಸಾಲದಿಂದ ಬಿಡಿಸಿ ಈ ಲೋಕದ ಜೀವಿತವೆಲ್ಲ ನಿಮ್ಮ ಜೊತೆ ಇದ್ದು ನಡೆಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆ ಯೇಸು ಕ್ರಿಸ್ತನು 2000 ವರ್ಷಗಳಿಂದ ಈ ಲೋಕದಲ್ಲಿ ನರಮನುಷ್ಯನಾಗಿ ಹುಟ್ಟಿ ಬಂದನು. ಇದು ಶುಭವಾರ್ತೆ, ಸಂತೋಷದ ವಿಷಯ. ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ. ದೇವ್ ನಿಮ್ಮ ಜೊತೆಯಲ್ಲಿದ್ದಾನೆ. ನೋಡ್ರಿ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 32ನೇ ವಚನದಲ್ಲಿ, ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನೆಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ನೀವು ಸತ್ಯವನ್ನ ತಿಳ್ಕೊಳ್ಳಬೇಕು. ಒಬ್ಬನೇ ಸತ್ಯ ದೇವರಾದ ಯೇಸುವನ್ನ ತಿಳಿಯುವುದೇ ನಿತ್ಯ ಜೀವ. ನೀವು ಸತ್ಯವನ್ನ ತಿಳ್ಕೊಳ್ಳಬೇಕು. ಲೋಕ ರಕ್ಷಕನಾದ ಯೇಸುವನ್ನ ತಿಳ್ಕೊಳ್ಳಬೇಕು. ವಾಕ್ಯ ಹೇಳ್ತದೆ, ಸತ್ಯವನ್ನ ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಸತ್ಯ ದೇವರಾದ ಯೇಸುವನ್ನ ತಿಳ್ಕೊಂಡಾಗ ನೀವು ಪಾಪದಿಂದ, ಶಾಪದಿಂದ, ರೋಗದಿಂದ, ದರಿದ್ರತನದಿಂದ ಬಿಡುಗಡೆ ಆಗ್ತೀರಾ. ಸತ್ಯ ದೇವರು ನಿಮ್ಮನ್ನು ಬಿಡಿಸುತ್ತಾರೆ. ಈ ಸತ್ಯವನ್ನು ನೀವು ತಿಳ್ಕೊಳ್ಬೇಕು. ತಿಳಿದುಕೊಂಡಂತ ವ್ಯಕ್ತಿ
ಅನೇಕ ಜನರಿಗೆ ಈ ಸತ್ಯ ದೇವರನ್ನ ತಿಳಿಸಬೇಕು. ನಮಗೆ ಕೊಡಲ್ಪಟ್ಟ ಅವಧಿ ಆಯಸ್ಸು ಸಮಯದಲ್ಲಿ ಸತ್ಯ ದೇವರನ್ನ ಅನೇಕ ಜನರಿಗೆ ಪ್ರಕಟಪಡಿಸಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನೀವು ರಕ್ಷಣೆ ಹೊಂದಿದ ಮೇಲೆ ಎಷ್ಟು ಜನರಿಗೆ ಸುವಾರ್ತೆಯನ್ನು ತಿಳಿಸಿದ್ದೀರೋ? ಸತ್ಯ ದೇವರ ಬಗ್ಗೆ ಅನೇಕ ಜನರಿಗೆ ಹೇಳಿದ್ದೀರೋ? ಹೇಳಬೇಕು, ಸತ್ಯ ದೇವರನ್ನ ತಿಳಿಸಬೇಕು. ನಾವು ಈ ಯೂಟ್ಯೂಬ್ ಮೂಲಕವಾಗಿ ಅನೇಕ ಜನರಿಗೆ ದೇವರ ಸುವಾರ್ತೆಯನ್ನು ಹೇಳ್ತಾ ಇದ್ದೇವೆ. ಇದು ದೇವರ ಬಯಕೆ, ಇದು ದೇವರ ಉದ್ದೇಶ, ಇದು ದೇವರ ಚಿತ್ತ. ನೀವು ದೇವರ ಚಿತ್ತಂತೆ ಅನೇಕ ಜನರಿಗೆ ದೇವರ ವಾಕ್ಯವನ್ನು ಹೇಳಬೇಕು. ಇಂದು ಅನೇಕ ಜನರು ಪಾಪದಲ್ಲಿ, ಶಾಪದಲ್ಲಿ, ರೋಗದಲ್ಲಿ, ಕಷ್ಟದಲ್ಲಿರುವವರಿಗೆ ಈ ಸುವಾರ್ತೆಯನ್ನು ಹೇಳಬೇಕು. ನೀವೊಂದು ವೇಳೆ ಪಾಪದಲ್ಲಿ, ಶಾಪದಲ್ಲಿ, ರೋಗದಲ್ಲಿದ್ದೀರೋ, ನೀವು ಸತ್ಯವನ್ನು ತಿಳ್ಕೊಡ್ರಿ. ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ನೋಡ್ರಿ, ಇನ್ನೂ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ, ಆದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಗನು ಯಾರು? ತಂದೆಯಾದ ದೇವರು ಕಳಿಸಿಕೊಟ್ಟಂತ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನು ನಿಮಗೆ ಬಿಡುಗಡೆ ಕೊಟ್ಟರು. ನಿಜವಾದ ಬಿಡುಗಡೆ. ಯೇಸು ಕ್ರಿಸ್ತನು ನಿಜವಾದ ಬಿಡುಗಡೆಯನ್ನು ಕೊಡ್ತಾರೆ. ಪರಿಪೂರ್ಣವಾದ ಬಿಡುಗಡೆ. ನಿಮಗೆ ಬಿಡುಗಡೆ ಬೇಕೋ? ಸತ್ಯ ದೇವರು, ಲೋಕ ರಕ್ಷಕನಾದ ಯೇಸು ಕ್ರಿಸ್ತನ ತಿಳ್ಕೊಳ್ರಿ. ಯೇಸು ಕ್ರಿಸ್ತನ ತಿಳ್ಕೊಂಡಾಗ, ನೀವು ಸತ್ಯವನ್ನು ತಿಳ್ಕೊಂಡಾಗ, ಸತ್ಯ ದೇವರಾದ ಯೇಸು ಕ್ರಿಸ್ತನು, ಲೋಕ ರಕ್ಷಕನಾದ ಯೇಸು ಕ್ರಿಸ್ತನು ನಿಮ್ಮನ್ನ ಪರಿಪೂರ್ಣವಾಗಿ ಬಿಡುಗಡೆ ಕೊಡ್ತಾರೆ. ನಿಜವಾದ ಬಿಡುಗಡೆಯನ್ನು ಕೊಡ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಲೋಕದಲ್ಲಿರುವಂಥ ಎಲ್ಲ ನರ ಮನುಷ್ಯರು ಪಾಪಗಳಿಂದ, ಶಾಪಗಳಿಂದ ಬಿಡುಗಡೆ ಆಗ್ಬೇಕನ್ನುವುದೇ ದೇವರ ಉದ್ದೇಶವಾಗಿದೆ. ಆ ಬಿಡುಗಡೆ ಆಗ್ಬೇಕಾದ್ರೆ ಏನು ಮಾಡಬೇಕು? ಸತ್ಯ ದೇವರಾದ ಯೇಸುವನ್ನ ತಿಳಿದುಕೊಳ್ಳಬೇಕು. ಈತನು 2000 ವರ್ಷಗಳಿಂದ ನರಮನುಷ್ಯನಾಗಿ ಹುಟ್ಟಿ ಬಂದು 33.5 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಿದ್ದಾನೆ. ಆದ್ದರಿಂದ ವಾಕ್ಯ ಹೇಳ್ತದೆ, ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆ ಆಗುವುದು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ಪ್ರಿಯರೇ, ದೇವರು ನಿಮಗೆ ಬಿಡುಗಡೆ ಕೊಡಲು, ನಿಮ್ಮನ್ನು ರಕ್ಷಿಸಲು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿರುವಾಗ ಈ ಸತ್ಯ ದೇವರಾದ ಯೇಸುವನ ಹೃದಯದಲ್ಲಿ ಅಂಗೀಕಾರ ಮಾಡ್ರಿ. ದೇವರೇ, ನನಗೆ ಬಿಡುಗಡೆ ಕೊಡ್ರಿ. ನನ್ನ ಪಾಪದಿಂದ, ಶಾಪದಿಂದ ಬಿಡುಗಡೆ ಕೊಡ್ರಿ. ನನ್ನ ರೋಗದಿಂದ ಬಿಡುಗಡೆ ಕೊಡ್ರಿ. ನನಗೆ ನಿತ್ಯ ಜೀವ ಕೊಡ್ರಿ, ರಕ್ಷಣೆ ಕೊಡ್ರಿ. ನಿನ್ನಲ್ಲಿರುವಂತಹ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿಯನ್ನು ಕೊಡ್ರಿ. ನೀನೇ ಸತ್ಯ ದೇವರೆಂಬುದಾಗಿ ನಂಬುತ್ತೇನೆ ಎಂಬುದಾಗಿ ನೀವು ನಂಬುವಾಗ ನಿಮಗೆ ಬಿಡುಗಡೆ, ನಿಜವಾದ ಬಿಡುಗಡೆಯನ್ನು ದೇವರು ಕೊಡಲು ಸಿದ್ಧನಿದ್ದಾನೆ. ನೋಡ್ರಿ ಪ್ರಿಯರೇ, ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 10ನೇ ವಚನದಲ್ಲಿ, ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಏನ್ ಮಾಡ್ಬೇಕಂತೆ? ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡೋದರ ಮೂಲಕ ರಕ್ಷಣೆ ಆಗ್ತದೆ. ಯೇಸುವನ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದರೆ, ಯೇಸುವೇ ನನ್ನ ದೇವರು, ಈತನೊಬ್ಬನೇ ಲೋಕ ರಕ್ಷಕನಾದ ಯೇಸು ಕ್ರಿಸ್ತನು, ಈತನು ನನ್ನ ಪಾಪಕ್ಕಾಗಿ, ಶಾಪಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟಂತ ದೇವರು ಎಂಬುದಾಗಿ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದರೆ ನೀತಿಯು ದೊರಕುತ್ತದೆ, ರಕ್ಷಣೆ ಆಗುತ್ತದೆ. ನೀವು ನೀತಿವಂತರಾಗಿ ಮಾರ್ಪಡ್ತೀರಾ, ದೇವರು ನಿಮಗೆ ರಕ್ಷಣೆ ಕೊಡ್ತಾರೆ, ನಿಮಗೆ ಬಿಡುಗಡೆ ಕೊಡ್ತಾರೆ, ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಈ ಲೋಕದ ಜೀವಿತವೆಲ್ಲ ನಿಮ್ಮ ಜೊತೆ ಇದ್ದು ಮುನ್ನಡೆಸುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಲೋಕ ರಕ್ಷಕನು
ಈ ಲೋಕದ ಜೀವಿತವೆಲ್ಲ ಜೊತೆ ಇರುವ ದೇವರು, ನಿಮ್ಮನ್ನು ಬಿಡಿಸಿ ಕಾಯುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಈ ಶುಭ ಸಂದೇಶವನ್ನು ತಿಳಿದುಕೊಂಡಂತ ನೀವು ಹೃದಯದಲ್ಲಿ ಅಂಗೀಕಾರ ಮಾಡ್ರಿ, ಇತರರಿಗೆ ಈ ಸುವಾರ್ತೆಯನ್ನು ನೀವು ತಿಳಿಸಿರಿ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನೀವು ಸಂತೋಷ ಪಡ್ರಿ. ನಿಮ್ಮನ್ನು ಬಿಡಿಸುವ ದೇವರಿದ್ದಾನೆ, ನಿಮ್ಮನ್ನು ಕಾಯುವ ದೇವರಿದ್ದಾನೆ, ನಿಮ್ಮ ನಡೆಸುವ ದೇವರಿದ್ದಾನೆ, ನಿಮ್ಮನ್ನು ತಿಳಿದ ದೇವರಿದ್ದಾನೆ. ಆ ದೇವರಿಗೆ ನಿಮ್ಮನ್ನು ಸಮರ್ಪಣೆ ಮಾಡ್ರಿ. ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ರಕ್ಷಕನಾದ ಯೇಸು ಕ್ರಿಸ್ತನ ಬಗ್ಗೆ ನಾವು ಇಂದು ಧ್ಯಾನ ಮಾಡಿದ್ದೇವೆ. ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ನರಮನುಷ್ಯನಾಗಿ ಕಳಿಸಿಕೊಟ್ಟಿರಿ. ಪಾಪದಿಂದ ಶಾಪದಿಂದ ಬಿಡಿಸಿ ಕಾಯುವುದಕ್ಕಾಗಿ, ನಿತ್ಯ ಜೀವ ರಕ್ಷಣೆ ಕೊಡುವುದಕ್ಕಾಗಿ, ನಿನ್ನಲ್ಲಿರುವಂತಹ ಶಾಂತಿ ಸಮಾಧಾನ ಆರೋಗ್ಯ ಸಮೃದ್ಧಿಯನ್ನು ಕೊಡುವುದಕ್ಕಾಗಿ 2000 ವರ್ಷಗಳಿಂದ ನಮಗೋಸ್ಕರ ನಿಮ್ಮ ಬಳಿಯಲ್ಲಿ ವಾಕ್ಯವಾಗಿದ್ದಂಥ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ರಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರವಾಗಿ. ಎಷ್ಟು ಜನರು ಈ ವಾಕ್ಯವನ್ನು ಕೇಳಿಸಿಕೊಂಡು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು, ಅವರಿಗಿರುವಂತಹ ಸಮಸ್ಯೆಗಳಿಂದ, ಕಷ್ಟದಿಂದ, ಪಾಪದಿಂದ, ಶಾಪದಿಂದ, ಹೋರಾಟದಿಂದ, ಸೈತಾನ ಬಂಧನದಿಂದ ಬಿಡುಗಡೆ ಕೊಟ್ಟು ಅವನ್ನ ಕಾದು ಕಾಪಾಡಿ ನಡೆಸಿರಿ ಸ್ವಾಮಿ. ಸತ್ಯವನ್ನು ತಿಳುಕೊಳ್ಳಲು ಕೃಪೆ ಕೊಟ್ಟು ಈ ಜೀವಳ ವಾಕ್ಯ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಲಿ. ಮಾತ್ರವಲ್ಲದೆ ಸತ್ಯ ದೇವರಾದ ನಿನ್ನನ್ನು ಕಂಡುಕೊಂಡು ನಿನ್ನಲ್ಲಿರುವಂಥ ಆಶೀರ್ವಾದನ ಹೊಂದಿಕೊಂಡು ನಿತ್ಯ ಜೀವನ ಪಡೆದುಕೊಳ್ಳಲು ಸಹಾಯ ಮಾಡಿ. ಅದನ್ನೀಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿದ್ದಾರೆ, ನಿಮ್ಮನ್ನು ಆಶೀರ್ವದಿಸಿದ್ದಾರೆ ಎಂಬುದಾಗಿ ನಾನು ಕರ್ತಲ್ಲಿ ನಂಬಿದ್ದೇನೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ನೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.